ಅಕ್ರಮ ಚಿನ್ನವನ್ನ ಸಾಗಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಟಿ ರನ್ಯಾ ರಾವ್ ಲಾಕ್ ಆಗಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ನಟಿ ರನ್ಯಾ ರಾವ್ ಅವರ ಹಿಂದಿನ ಜಾಲವನ್ನ ಭೇದಿಸಲಿಕ್ಕೆ ಡಿಆರ್ಐ ಮುಂದಾಗ್ತಾ ಇದೆ. 3 ದಿನ ಕಸ್ಟಡಿಗೆ ಕೇಳಿ ಕೋರ್ಟ್ಗೆ ಡಿಆರ್ಐ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. 2 ದಿನದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆದಿದೆ, ಸಾಕಷ್ಟು ಮಾಹಿತಿಯನ್ನು ಕ್ರೋಢೀಕರಿಸಿದ್ದೇವೆ. ಹೀಗಾಗಿ 3 ದಿನ ನಮ್ಮ ಕಸ್ಟಡಿಗೆ ನಟಿ ಬೇಕಾಗಿದೆ. ಆರ್ಥಿಕ ಅಪರಾಧಗಳ ಕೋರ್ಟ್ನಲ್ಲಿ ವಿಚಾರಣೆ ಇವತ್ತಿದೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಕಡೆ ನಟಿ ಜಾಮೀನಿಗೋಸ್ಕರ ಅರ್ಜಿ ಹಾಕಿದ್ದಾರೆ. ಅದು ಮಧ್ಯಾಹ್ನ 3 ಗಂಟೆಗೆ ಬರ್ತಾ ಇದೆ. ಅದರ ಜೊತೆಗೆ ಡಿಆರ್ಐ ಅಂದರೆ ಕಂದಾಯ ಗುಪ್ತಚರ ಇಲಾಖೆ 3 ದಿನಗಳ ಕಾಲ ಕಸ್ಟಡಿ ಕೇಳಿರುವಂಥದ್ದು. ಯಾಕಾಗಿ? ರನ್ಯಾ ಗೋಲ್ಡ್ ಗ್ಯಾಂಗ್ ಬೆನ್ನೇರಿ ನಾವು ನಟಿ ರನ್ಯಾ ರಾವ್ ಸುತ್ತ ದೊಡ್ಡ ಸಿಂಡಿಕೇಟ್ ಇದೆ, ಒಂದು ವ್ಯವಸ್ಥಿತವಾದಂತಹ ಜಾಲ ಇದೆ. ದುಬೈನಿಂದ ಬೆಂಗಳೂರಿಗೆ ಬರುವಾಗ ಸಾಕಷ್ಟು ಜನರ ಸಂಪರ್ಕವನ್ನು ನಟಿ ಹೊಂದಿದ್ದಾರೆ. ರಾಷ್ಟ್ರೀಯ ಭದ್ರತಾ ದೃಷ್ಟಿಯಿಂದ ಆಕೆಯನ್ನು ಕಸ್ಟಡಿಗೆ ಕೊಡಬೇಕು. ಜಾಮೀನಿನ ಮೇಲೆ ಹೊರಗೆ ಬಂದರೆ ಎಲ್ಲ ಆರೋಪಿಗಳು ಕೂಡ ಬಚಾವಾಗ್ತಾರೆ. 40 ದಿನ ಕಸ್ಟಡಿಗೆ ತೆಗೆದುಕೊಳ್ಳಲು ಅವಕಾಶ ಕೂಡ ಇದೆ. ಪ್ರೋಟೋಕಾಲ್ ದುರ್ಬಳಕೆ ಮಾಡಿಕೊಂಡಿದ್ದಾರೆ ನಟಿ ರನ್ಯಾ. ಜೈಲಿನಲ್ಲಿ ವಿಚಾರಣೆ ಮಾಡಿ ಅಂತಾರೆ. ಅದರ ಜೊತೆಗೇನೆ ಜೈಲಾಧಿಕಾರಿಗಳ ಮುಂದೆ ವಿಚಾರಣೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂತ ಕೂಡ ಡಿಆರ್ಐ ಪ್ರಶ್ನೆ ಮಾಡಿದೆ. ಡಿಆರ್ಐ ವಕೀಲರು ಇದೇ ವಿಚಾರವನ್ನು ಇಟ್ಕೊಂಡು ನ್ಯಾಯಾಲಯದಲ್ಲಿ ವಾದ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ನಾವು ರನ್ಯಾ ರಾವ್ ಮೊಬೈಲ್ ಲ್ಯಾಪ್ಟಾಪ್ ಅನ್ನು ವಶಕ್ಕೆ ಪಡೆದಿದ್ದೇವೆ. ನಟಿ ರನ್ಯಾ ರಾವ್ ಸುತ್ತ ಒಂದು ವ್ಯವಸ್ಥಿತ ಜಾಲ ಸಿಂಡಿಕೇಟ್ ಇದೆ. ಕೇವಲ ಪಾತ್ರಧಾರಿಯಷ್ಟೇ ನಟಿ ರನ್ಯಾ ರಾವ್. ಸೂತ್ರಧಾರಿ ಯಾರು ಅನ್ನೋದು ಗೊತ್ತಾಗಬೇಕಿದೆ. ಆಕೆಯ ಹಿಂದಿದ್ದು ಈ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ದಿದ್ದು ಯಾರು ಅನ್ನೋದು ಗೊತ್ತಾಗಬೇಕಾಗಿದೆ. ಅದೆಲ್ಲವೂ ಕೂಡ ಗೊತ್ತಾಗಬೇಕು ಅಂದರೆ ನಟಿ ರನ್ಯಾ ರಾವ್ ಅವರನ್ನು ವಿಚಾರಣೆಗೊಳಪಡಿಸಬೇಕು. ಹಾಗಾಗಿ ಮಾನ್ಯ ನ್ಯಾಯಾಲಯ ಇದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಒಂದು ವೇಳೆ ಕೋರ್ಟ್ ಪರ್ಮಿಷನ್ ಕೊಟ್ಟಿದ್ದೇ ಆದರೆ ಈ ನಟಿ ರನ್ಯಾ ರಾವ್ ಹಿಂದಿರೋರಿಗೆ ಸಂಕಷ್ಟ ಶುರುವಾಗೋದು ಸಾಧ್ಯತೆ ಇದೆ. ಮತ್ತಷ್ಟು ಜನರನ್ನು ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಇದೆ. ಈಗ ಹೆಚ್ಚಿನ ವಿಚಾರಣೆಗೋಸ್ಕರ 3 ದಿನಗಳ ಕಾಲ ಕಸ್ಟಡಿಗೆ ಕೇಳಲಿಕ್ಕೆ ಡಿಆರ್ಐ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಕೋರ್ಟ್ನ ಆದೇಶ ಏನಾಗಿರುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ. ಒಂದು ವೇಳೆ ಕಸ್ಟಡಿಗೆ ಕೊಟ್ಟಿದ್ದೇ ಆದರೆ ಮತ್ತಷ್ಟು ಜನರಿಗೆ ವಿಚಾರಣೆಯ ಬಿಸಿ ತಟ್ಟುವಂತಹ ಸಾಧ್ಯತೆ ಕೂಡ ಇರುವಂಥದ್ದು.